ತುಮಕೂರು ನಗರದಲ್ಲಿ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯ ಹಿನ್ನೆಲೆ ಯಶ್ ಅಭಿಮಾನಿಗಳಲ್ಲಿ ಭಾರೀ ಸಂಭ್ರಮ ಮನೆ ಮಾಡಿದೆ. ಸಿನಿಮಾ ಬಿಡುಗಡೆಯ ದಿನವೇ ನಗರದ ಸಿನಿಮಾ ಮಂದಿರಗಳ ಹೊರಭಾಗದಲ್ಲಿ ಯಶ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡಿ ಘೋಷಣೆಗಳನ್ನು ಕೂಗಿ ತಮ್ಮ ನೆಚ್ಚಿನ ನಟನ ಸಿನಿಮಾವನ್ನು ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಸಿನಿಮಾ ಆರಂಭಕ್ಕೂ ಮುನ್ನವೇ ಥಿಯೇಟರ್ಗಳ ಬಳಿ ಹಬ್ಬದ ವಾತಾವರಣ ಕಂಡುಬಂದಿದ್ದು ಅಭಿಮಾನಿಗಳ ಉತ್ಸಾಹ ಮುಗಿಲು ಮುಟ್ಟಿತ್ತು. ಯಶ್ ಅವರ ಕಟೌಟ್ಗಳಿಗೆ ಹಾರ ಹಾಕಿ ದೃಷ್ಟಿ ತೆಗೆದು ಮತ್ತು ವಿವಿಧ ರೀತಿಯಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದ್ದಾರೆ. ಇನ್ನು ಸಿನಿಮಾ ವೀಕ್ಷಣೆ ಮಾಡಿದ ಬಳಿಕ ಅಭಿಮಾನಿಗಳಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರು ಸಿನಿಮಾ ನಿರೀಕ್ಷೆಗೆ ತಕ್ಕಂತೆ ಮೂಡಿಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರೆ, ಮತ್ತಷ್ಟು ಮಂದಿ ಕಥೆ, ನಿರೂಪಣೆ ಹಾಗೂ ಕೆಲವು ದೃಶ್ಯಗಳ ಕುರಿತು ತಮ್ಮದೇ ಆದ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ತುಮಕೂರು ನಗರದಲ್ಲಿ ಟಾಕ್ಸಿಕ್ ಸಿನಿಮಾದ ಹವಾ ಜೋರಾಗಿದ್ದು, ಯಶ್ ಅಭಿಮಾನಿಗಳ ಸಂಭ್ರಮ ಮಾತ್ರ ಕಡಿಮೆಯಾಗಿಲ್ಲ. ಸಿನಿಮಾ ಕುರಿತು ಪ್ರೇಕ್ಷಕರ ನೈಜ ಅಭಿಪ್ರಾಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಚರ್ಚೆಯಾಗುತ್ತಿವೆ. ಯಶ್ ಅವರ ಟ್ಯಾಕ್ಸಿ ಸಿನಿಮಾ ಶತದಿನೋತ್ಸವ ಆಚರಿಸ್ತಿದೆ ಎಂದು ಅಪ್ಪಟ ಅಭಿಮಾನಿಗಳು ಇವತ್ತು ನೋಡ್ರಿ ಚಿತ್ರಮಂದಿರದ ಮುಂಭಾಗದಲ್ಲಿ ಈ ಒಂದು ಟ್ಯಾಕ್ಸಿಗೆ ಇದೇನು ಆಟೋ ಚಾಲಕ ಇವತ್ತು 5 ಅಡಿ ಕಟೌಟ್ರನ್ನ ನಿರ್ಮಾಣ ಮಾಡ್ಕೊಂಡು ನೋಡಿ ಇವತ್ತು ಶತದಿನೋತ್ಸವ ಆಚರಿಸಲಿ ಎಂದು ಇದು ಮಾಡಿದ್ದಾರೆ. ಬನ್ನಿ ಆ ಅಭಿಮಾನಿ ಮಾತಾಡ್ಸೋ ಒಂದು ಸುಸಂದರ್ಭ ನಮ್ಗೆ ಒದಗಿ ಬಂದಿದೆ. ಬನ್ನಿ ಮಾತಾಡ್ಸೋಣ. ತುಂಬಾ ಖುಷಿ ಆಗ್ತಾ ಇದೆ. 4 ವರ್ಷ ಆದ್ಮೇಲೆ ಮೂವಿ ರಿಲೀಸ್ ಆಗಿದೆ. ಮಸ್ತ್ ಬರ್ತಾವ್ರೆ ಅಂದ್ರೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತೀವಿ. ತುಂಬಾನೇ ಖುಷಿ ಆಗ್ತಾ ಇದೆ ಮೂವಿ ನೋಡಕ್ಕೆ. ಇಲ್ಲಿ ಹೋಗ್ತೀವಿ, ನೋಡ್ಕೊಂಡ್ ಬರ್ತೀವಿ. ಆಮೇಲೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಶತದಿನೋತ್ಸವ ಆಚರಿಸಿ ಎಂದು ನಾವು ತೋರಿಸ್ತೀವಣ. ಸೂಪರ್ 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 ಆಗಿದೆ. ಚೆನ್ನಾಗಿಲ್ಲ ಆಗಿತ್ತಪ್ಪ. ವರ್ಷ ಮೂವಿ ಆಫ್ಟರ್ ಡೆಕೆಡ್. ಸರ್ ಎಕ್ಸ್ಪೆಕ್ಟೇಷನ್ ತಕ್ಕಂಗಿಲ್ಲ ಸರ್. ಸೀರಿಯಸ್ ಆಗಿ ಚೆನ್ನಾಗಿದೆ ಬಿಲ. ಕೃಷ್ಣ ದೃಷ್ಟು ಕೇಳೋಣ ಬೇಡ. ಚೆನ್ನಾಗಿದ್ದಾನೆ, ಚೆನ್ನಾಗಿದೆ. ಮೂವಿ ಆಗಿತ್ತು. ಇನ್ನೊಂದ್ಸರಿ ಡೈರೆಕ್ಷನ್ ಮಾಡ್ಬೇಡ್ರಿ ಗೀತಾ ಮೋಹನ್ ದಾಸ್. ಆಗಿತ್ತು ಮೂವಿ. ಎಕ್ಸ್ಪೆಕ್ಟೇಷನ್ ತಕ್ಕನಾಗಿಲ್ಲ ಸರ್. ಸರ್ ಆಗಿತ್ತು ಮೂವಿ. ಹಲೋ ವೀಕ್ಷಕರೇ, ನಾವಿವತ್ತು ಇದೀವಿ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ. ಚಿತ್ರಮಂದಿರ ಟ್ಯಾಕ್ಸಿಕ್ ಸಿನಿಮಾ ನಡೀತಾ ಇದೆ. ಇವತ್ತೇನು ಆರಂಭದ ಸಿನಿಮಾ ಬೆಳಗ್ಗೆ 6 ರಿಂದಲೇ ಪ್ರಾರಂಭವಾಯಿತು. ಇವತ್ತು ಜನರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ.